ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಇರುತ್ತೆ. ದೇವರ ದರ್ಶನಗಳನ್ನು ಪಡೆದುಕೊಳ್ಳಿ, ಅಭಿಷೇಕ ಅರ್ಚನೆಯಂತಹ ಸೇವೆಗಳನ್ನು ಮಾಡಿಕೊಳ್ಳೋದ್ರಿಂದ ಗೋಚಾರದಲ್ಲಿ ಬರುವಂತಹ ಸಾಡೆಸಾತಿ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಈ ರೀತಿಯಾದಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಪರ್ವಕಾಲ. ಈ ಸಮಯದಲ್ಲಿ ದೇವತಾ ಅರ್ಚನೆ, ದೇವರ ದರ್ಶನ ಇದೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಶುಭ ಫಲಗಳನ್ನು ಪಡೆಯೋದಕ್ಕೆ ತುಂಬ ಉತ್ತಮವಾದಂತಹ ಒಂದು ಪರ್ವಕಾಲ. ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 3ನೇ ತಾರೀಕು ಬುಧ ಕುಂಭರಾಶಿಗೆ ಬರ್ತಾನೆ, 5ನೇ ತಾರೀಕು ಶುಕ್ರ ಕುಂಭರಾಶಿಗೆ ಬರ್ತಾನೆ, 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ, 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿಚಾರ. ಈ ಬದಲಾಗುವಂತಹ ಗ್ರಹಗಳಿಂದ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ತುಲಾರಾಶಿಯವರಿಗೆ ಪ್ರಧಾನವಾಗಿ 4ನೇ ಮನೆಯಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯದಲ್ಲಿ ಬುಧ ಶುಕ್ರ ಮತ್ತು ರಾಹುವಿನ ಸಂಚಾರ ಆಗುವಂಥದ್ದು, ರವಿ ಮತ್ತು ರಾಹುವಿನ ಸಂಚಾರ. ಸೊ ಫೆಬ್ರವರಿ 13ರ ನಂತರ ಸೂರ್ಯನು ಕೂಡ ಪಂಚಮ ಭಾವಕ್ಕೆ ಬರ್ತಾನೆ, ಕುಜ ಚತುರ್ಥ ಭಾವದಲ್ಲಿರ್ತಾನೆ, ಅಂದರೆ 4ನೇ ಮನೆಯಲ್ಲಿರ್ತಾನೆ. ಈ ಎಲ್ಲ ಒಂದು ಗ್ರಹಗಳ ಚಲನೆ ಏನಿದೆ, ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿಕೊಳ್ಳೋದು ತುಂಬ ಅವಶ್ಯಕ ತುಲಾರಾಶಿಯವರಿಗೆ. ಏಕೆಂದರೆ ಪಂಚಮ ಅರಿಷ್ಟ ಅಂತ ಹೇಳ್ತಾರೆ, ಪಂಚಮದಲ್ಲಿ ಪಾಪಗ್ರಹಗಳಿದ್ದರೆ ಅರಿಷ್ಟ ಅಂತ ಹೇಳಿದ್ದಾರೆ. ಸೂರ್ಯ ಮತ್ತು ರಾಹುವಿನ ಸಂಚಾರ 5ನೇ ಮನೆಯಲ್ಲಾದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಅದರಲ್ಲೂ ಕುಜನು ಕೂಡ 4th ಹೌಸಲ್ಲಿರುವಂತಹ ಕುಜನ ದೃಷ್ಟಿ ಮಾಂಗಲ್ಯ ಸ್ಥಾನದ ಮೇಲೆ ಬೀಳುತ್ತೆ, ಸಪ್ತಮದ ಮೇಲೆ ಬೀಳುತ್ತೆ. ಸೊ ಕುಜದೋಷ ಅನ್ನುವಂಥದ್ದು ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಅದರಿಂದ ತುಂಬ ಏನು ಸಮಸ್ಯೆಗಳಿಲ್ಲ, ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಉದ್ವೇಗದಲ್ಲಿ ಆಡಿದಂತಹ ಮಾತುಗಳು ತುಂಬ ನಿಷ್ಠುರಗಳನ್ನು ಕೊಡುತ್ತೆ. ನಿಮಗೂ ಕೂಡ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಫೆಬ್ರವರಿ 13ನೇ ತಾರೀಕಿಂದ ಮಾರ್ಚ್ 14ರ ತನಕ ಬಹಳಷ್ಟು ಸಮಾಧಾನದ ವರ್ತನೆಗಳು ತುಂಬ ಅವಶ್ಯಕ. ಇಲ್ಲದೇ ಇದ್ದರೆ ಟೆನ್ಷನ್ನು, ನಿಮಗೂ ಕೂಡ ಮಾನಸಿಕವಾಗಿ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲದೂ ಕೂಡ ಇರುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಮಾತ್ರ. ಇಲ್ಲದೇ ಇದ್ದರೆ ವಾಗ್ವಾದಗಳನ್ನು ಮಾಡಿದರೆ ತುಂಬ ನಿಷ್ಠುರಗಳನ್ನು ಹೆಚ್ಚಾಗಿ ನೋಡ್ತೀರ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ತುಂಬ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ವಿಶೇಷವಾಗಿ ಮಾನಸಿಕ ನೆಮ್ಮದಿ, ದೈಹಿಕವಾದಂತಹ ಆರೋಗ್ಯ, ಮಾತೃವಿನ ಆರೋಗ್ಯ, ವಾಹನದ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ಇಟ್ಕೊಳ್ಳುವಂಥದ್ದು, ಹಾಗೆ ಸಂತಾನ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಕೊಡುವಂಥದ್ದು. ಇದೊಂದು 5 ವಿಚಾರಗಳು ಅತ್ಯಂತ ಅವಶ್ಯಕವಾಗಿರುತ್ತೆ ತುಲಾರಾಶಿಯವರಿಗೆ. ಇದನ್ನು ಗಮನಿಸ್ಕೊಳ್ಬೇಕು. ಮತ್ತು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾನೆ ಬರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ. ಟೆನ್ಷನ್ನಲ್ಲಿ ಏನೇ ಮಾತಾಡಿದರೂ ಇನ್ನು 1-1.5 ತಿಂಗಳು ಸ್ವಲ್ಪ ನಿಷ್ಠುರಗಳು ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ತುಂಬ ಅವಶ್ಯಕ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಫೈನಾನ್ಷಿಯಲಿ ಎಲ್ಲ ಅನುಕೂಲಗಳು ಉಂಟಾಗುತ್ತೆ. ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಅದರಿಂದ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಸೊ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ, ಮಾನಸಿಕ ನೆಮ್ಮದಿ,
ದಂಪತಿಗಳ ನಡುವೆ ಅನವಶ್ಯಕ ಕಲಹಗಳು ಅಥವಾ ವಾಗ್ವಾದಗಳು, ಮಾತೃವಿನ ಆರೋಗ್ಯ, ವಾಹನದ ವಿಚಾರ, ಇದಿಷ್ಟು ತುಂಬ ಇಂಪಾರ್ಟೆಂಟ್ ತುಲಾರಾಶಿಯವರಿಗೆ. ಇನ್ನು ಭೂಮಿಗೆ ಸಂಬಂಧಪಡುವ ಯಾವುದೇ ವಿಚಾರಗಳಿದ್ದರೆ ಖಂಡಿತ ಮುಂದುವರಿಸ್ಬೋದು. ಪ್ರಾಪರ್ಟಿ ತುಂಬ ಅನುಕೂಲಕ್ಕೆ ಬರುತ್ತೆ. ವಾಹನದಿಂದನೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮನೆ ಕಟ್ಟುವಂತಹ ವಿಚಾರಗಳು ಖಂಡಿತ ಪ್ರೋಗ್ರೆಸಿವ್ ಆಗಿರುತ್ತೆ. ಮುಂದುವರಿಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ತುಲಾರಾಶಿಯವರಿಗೆ ಜೂನ್ 5ರ ತನಕ ಅದ್ಭುತವಾದಂತಹ ಗುರುಬಲ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಪ್ರಯತ್ನ ಮಾಡಿದರೆ ಗುರಿ ಮುಟ್ಟುತ್ತೆ. ಸ್ವಲ್ಪ ವಿಳಂಬ ಆಗ್ಬೋದು, ಬಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯದಲ್ಲಿ ರವಿ, ರಾಹು ಇಂತಹ ಗ್ರಹಗಳ ಚಲನೆ ಆಗುವಂಥದ್ದು. ಬಟ್ ಆ 4 ಗ್ರಹಗಳ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನೋದು ಒಂದು ಉತ್ತಮ ಪರಿಹಾರ. ಹಾಗಾಗಿ ತುಲಾರಾಶಿಯವರು ಇನ್ನು 1.5-2 ತಿಂಗಳ ಕಾಲ ಕುಜ ಮತ್ತು ರಾಹುವಿನ ಸಂಚಾರ ಪಂಚಮದಲ್ಲಿ ಆಗ್ತಾ ಇರುವಾಗ ಗುರುವಿನ ಆರಾಧನೆ ಮಾಡಿದರೆ, ಗುರುಗಳ ದರ್ಶನ ಮಾಡಿದರೆ, ದತ್ತಾತ್ರೇಯರ ಅಥವಾ ದಕ್ಷಿಣಾಮೂರ್ತಿಗಳ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದು. ಇಲ್ಲದೇ ಇದ್ದರೆ ತುಲಾರಾಶಿಯವರ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಏಟುಗಳು, ಗಾಯಗಳಾಗುವಂಥದ್ದು, ಆರೋಗ್ಯದ ವ್ಯತ್ಯಾಸಗಳು, ಕುಟುಂಬದಲ್ಲಿ ಟೆನ್ಷನ್, ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಷಷ್ಠದಲ್ಲಿ ಶನಿ ಇದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ತುಂಬ ಅನುಕೂಲಕ್ಕೆ ಬರ್ತಾರೆ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಹಣದ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್, ಸ್ವಂತ ವ್ಯವಹಾರ, ಉದ್ಯೋಗ, ಬಿಸ್ನೆಸ್ ಖಂಡಿತ ಚೆನ್ನಾಗಿ ನಡೆಯುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಇದು ಒಂದು ಉತ್ತಮವಾದಂತಹ ಸಮಯ. ಗುರುಬಲ ಇದ್ದಾಗ ಅದನ್ನು ಮುಂದುವರಿಸಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಜೀವನ ಪರ್ಯಂತ ಒಂದು ಉತ್ತಮ ಫಲಗಳನ್ನು ಕಾಣ್ತೀರ. ದಂಪತಿಗಳ ನಡುವೆ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಹಾಗೆ ದಂಪತಿಗಳ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿ, ಇದು ಕೂಡ ಉತ್ತಮ ಸ್ಥಿತಿಯಲ್ಲಿರುತ್ತೆ. ವಾಗ್ವಾದಗಳನ್ನು ಕಡಿಮೆ ಮಾಡಿದರೆ ಉತ್ತಮ. ಇಲ್ಲದೇ ಇದ್ದರೆ ನಿಷ್ಠೂರಗಳನ್ನು ಜಾಸ್ತಿ ನೋಡ್ತೀರ. ಅಷ್ಟಮಾಧಿಪತಿ ಶುಕ್ರ ಪಂಚಮದಲ್ಲಿ ರಾಹುಗ್ರಸ್ತನಾಗಿರ್ತಾನೆ. ಲಗ್ನಾಧಿಪತಿನೂ ಹೌದು, ರಾಶ್ಯಾಧಿಪತಿನೂ ಹೌದು. ರಾಹುವಿನ ಯುತಿಯಲ್ಲಿ ಬರುವಂಥದ್ದು ಸ್ವಲ್ಪ ಬೆನ್ನು ಹುರಿ ಅಥವಾ ಸ್ಕಿನ್ ಅಲರ್ಜಿಗಳನ್ನು ಸ್ವಲ್ಪ ಕೊಡುತ್ತೆ. ಇದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಇಂಥದ್ದನ್ನು ಮಾಡಿದರೆ ತುಂಬ ಒಳ್ಳೆಯದು. ಏಕೆಂದರೆ ಪಂಚಮದಲ್ಲಿ 3 ಪಾಪಗ್ರಹಗಳು ಸೇರ್ತಾರೆ. 13ನೇ ತಾರೀಕಿನ ನಂತರದಿಂದ ರವಿ, ರಾಹು ಮತ್ತು ಕುಜ. ತುಲಾರಾಶಿಯವರಿಗೆ ಇದು ಸ್ವಲ್ಪ ಟೆನ್ಷನ್ ಕೊಡುವಂಥದ್ದು. ಇದಕ್ಕೆ ಒಂದೇ ಪರಿಹಾರ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಭಾಗ್ಯದಲ್ಲಿ ಗುರುವಿದ್ದಾನೆ. ಪಿತೃವಿನ ಅನುಗ್ರಹ, ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ, ಇದೆಲ್ಲದೂ ಕೂಡ ಅನುಕೂಲ ಆಗುತ್ತೆ. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಿದ್ದರೆ ಜೂನ್ 5ರ ಒಳಗಡೆ ತಗೊಳ್ಳುವಂಥದ್ದು ಖಂಡಿತ ಒಳ್ಳೆಯದು. ಅದರಲ್ಲೂ ಈ ಸಮಯ ತುಂಬ ಒಳ್ಳೆಯದಾಗುತ್ತೆ. ಶುಕ್ರನ ಒಂದು ಸಂಚಾರ ತುಲಾರಾಶಿಯವರಿಗೆ 5ನೇ ಮನೆ ಮತ್ತು 6ನೇ ಮನೆಯಲ್ಲಿ ಶುಕ್ರ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು. ಸೊ ಇನ್ನೊಂದು 2-3 ತಿಂಗಳು ಶುಕ್ರನ ಸಂಚಾರ ತುಲಾರಾಶಿಯವರಿಗೆ ಉತ್ತಮ ಸ್ಥಾನಗಳಲ್ಲಾಗುತ್ತೆ. ಗುರುಬಲ ಕೂಡ ಇರುತ್ತೆ. ದೈವಗುರು ಮತ್ತು ದೈತ್ಯ ಗುರು, 2 ಗುರುಗಳ ಅನುಗ್ರಹ ತುಲಾರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿ ಸಿಗುತ್ತೆ. ಭೂಮಿಗೆ ಸಂಬಂಧಪಡುವ ವಿಚಾರಗಳನ್ನು ಪ್ರೊಸೀಡ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ, ಗುರಿ ಮುಟ್ಟುತ್ತೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ. ಅದು ಸ್ವಲ್ಪ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಅಥವಾ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ವೃಥಾ ಪ್ರಯಾಣ ಇಂಥದ್ದನ್ನೆಲ್ಲ ಸ್ವಲ್ಪ ಜಾಸ್ತಿ ನೋಡ್ತೀರ. ಬಟ್ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಅಥವಾ ಅಭಿವೃದ್ಧಿ, ಹೊಸ ಉದ್ಯೋಗ, ಇದೆಲ್ಲದೂ ಕೂಡ ತುಲಾರಾಶಿಯವರಿಗೆ ಲಭ್ಯ ಆಗುತ್ತೆ. ಲಾಭಸ್ಥಾನಾಧಿಪತಿ ಸೂರ್ಯ ಪಂಚಮದಲ್ಲಿದ್ದಾನೆ. ಆ ಸ್ಥಾನದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳುತ್ತೆ. ಸೊ ಫೈನಾನ್ಷಿಯಲಿ ತುಲಾರಾಶಿಯವರಿಗೆ ತುಂಬ ಅನುಕೂಲಗಳಾಗೋದು. ಇನ್ನೊಂದು 2-3 ತಿಂಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ.
ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಚಲನೆಯನ್ನು ನೋಡೋದಾದರೆ 13 ಮತ್ತು 23ನೇ ತಾರೀಕು ರವಿ ಮತ್ತು ಕುಜನ ಪರಿವರ್ತನೆ ತುಲಾರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ಗಳನ್ನು ಕೊಡುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಒಂದು ಲಕ್ಷ್ಮೀ ನರಸಿಂಹ ಇಲ್ಲಾಂದರೆ ದುರ್ಗಾ ಪರಮೇಶ್ವರಿ ಯಾವುದಾದ್ರೂ ದೇವರ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.